ನನ್ನ ಬ್ರದರ್ ನಿನ್ಗೆ ವಿಶ್ ಮಾಡ್ತಾನೆ ತಾಕ. ಅಯ್ಯೋ ಅಯ್ಯೋ ಎಲ್ಲಿ ಅದು? ಅಯ್ಯಯ್ಯೋ ಯಾರದು? ಎಲ್ಲ ನೋಡ್ದಂಗಿದೆಯಲ್ಲ. ನಿಮ್ಮಜ್ಜಿ ನಮ್ಮಜ್ಜಿ ಹಾಳಾದ್ ಮುದ್ಕಿ. ಏನ್ರೋ 9 ಗಂಟೆ ಆಯ್ತು ಇನ್ನು ಮಲ್ಕೊಂಡಿದ್ದೀರಾ? ಆಫೀಸ್ ಟೈಮ್ ಆಯ್ತು, ನಡೀರೋ. ಆಫೀಸು? ಯಾವ ಆಫೀಸು? ಗ್ರೀಸ್ ಆಫೀಸ್ ಇರಬೇಕು. ಪೀಸ್ ಆಫೀಸ್ ಇಲ್ಲ, ಪೀಸ್ ಆಫೀಸ್ ಇಲ್ಲ. ಈಗ ತಾನೇ ನಿಮ್ ಆಫೀಸಿಂದ ಫೋನ್ ಬಂದಿತ್ತು, ನಡೀರಾ. ಅದು ರಾಂಗ್ ನಂಬರ್ ಇರಬೇಕು. ನಿನ್ನೆ ರಾತ್ರಿ ಏನಾಯ್ತು ಅಭಿ? ಹಳೆ ಸಿಎಂ ನೆಗದ್ ಬಿದ್ದೋಗ್ಬಿಟ್ಟ ಅಂತ ಹಾಲಿಡೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಗುಡ್ ನೈಟ್. ಅಯ್ಯೋ ಓಡಿಬೇಡ ನೀನು, ಓಡಿಬೇಡ. ಚುಚ್ಚಬೇಡ ನೀನು. ಎದ್ದು ಏನ್ ಮಾಡ್ಬೇಕು ಇವಾಗ? ಎದ್ದು ಏನ್ ಮಾಡ್ಬೇಕು ಇವಾಗ? ಇಬ್ರು ಬಾತ್ರೂಮ್ ಹೋಗಿ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಹೋಗೋಕ್ ರೆಡಿ ಆಗಿ. ಬಾತ್ರೂಮ್ಗೆ ಹೋಗ್ಬೇಕಾ? ಬಾ ಬ್ರದರ್. ಬಾತ್ರೂಮ್ಗೆ ಹೋಗೋಣ. ಬಾತ್ರೂಮ್ಗೆ ಹೋಗಿ ಅದೇ ಮಾಮೂಲಿ. ಬೇಗ ಬನ್ನಿ. ಬರ್ತೀವಿ. ಸ್ವಲ್ಪ ಕೂತ್ಕೋ. ಅಜಯ್ ನನ್ನ ಬೇಸ್ಟಲ್ಲಿ. ಬ್ರಷ್ ಪಕ್ಕದಲ್ಲಿ. ಓ ಬ್ರಷ್ ಪಕ್ಕದಲ್ಲಿ. ಅಜಯ್ ನನ್ನ ಬ್ರಷ್ ಅಲ್ಲಿ. ಬ್ರಷ್ ಪಕ್ಕದಲ್ಲಿ. ಅಜಯ್ ನನ್ನ ಕಾಚ ಎಲ್ಲಿ? ಲಂಗೋಟಿ ಪಕ್ಕದಲ್ಲಿ. ಲಂಗೋಟಿ ಪಕ್ಕದಲ್ಲಿ. ಅಜಯ್ ನನ್ನ ಲಂಗೋಟಲ್ಲಿ. ಕಾಚಾ ಪಕ್ಕದಲ್ಲಿ. ಕಾಚಾ ಪಕ್ಕದಲ್ಲಿ. ನಿಮ್ಮ ಅಜ್ಜಿ ಅಲ್ಲ ಕಣ್ರು, ಮುಂದ್ಗಡೆ ಬಾಗ್ಲಲ್ಲಿ ಹೋಗ್ತೀರಾ, ಹಿಂದ್ಗಡೆ ಬಾಗ್ಲಲ್ಲಿ ಬರ್ತೀರಲ್ವ? ಎಷ್ಟೇ ಆದ್ರೂ ನಿಮ್ಮಮ್ಮ ಅಲ್ವೇ? ದಟ್ ಈಸ್ ಡಿಫರೆಂಟ್ ಮೀನಿಂಗ್. ಬ್ರೇಕ್ಫಾಸ್ಟ್ ಅಜ್ಜಿ? ಇವತ್ತು ನಿಮಗೆ ಬ್ರೇಕ್ಫಾಸ್ಟ್ ಇಲ್ಲ. ಅಯ್ಯೋ, ಓನ್ಲಿ ಪ್ರಸಾದ ಅಂಡ್ ಕೇಕ್. ಓನ್ಲಿ ಪ್ರಸಾದ ಅಂಡ್ ಕೇಕಲ್ಲಿ ಹೊಟ್ಟೆ ತುಂಬುತ್ತಾ ಬ್ರದರ್? ಇಂಪಾಸಿಬಲ್. ಏನದು ಕರೆಂಡ್? ವೈ? ಇವತ್ತು ತಾರೀಖ್ ಎಷ್ಟು? ಆಗಸ್ಟ್ 15. ಅಂದ್ರೆ ಇಂಡಿಯಾ ಗೆಟಿಂಗ್ ಫ್ರೀ. ನಿಮ್ಮ ಅಜ್ಜಿ. ಇವರೇ ನಮ್ಮ ನೀವು 3 ಜನ ಅಣ್ಣ ತಮ್ಮದಿರು ಗಾಟಿಂಗ್ ಫ್ರೀ ಇವತ್ತೇ ಅಲ್ವೇನ್ರು? ಒಂದೇ ದಿನ, ಒಂದೇ ತಿಂಗಳು, ಆದ್ರೆ ವರ್ಷಗಳು ಮಾತ್ರ ಬೇರೆ ಬೇರೆ. ಇಂಥ ದೊಡ್ಡ ವಿಷಯನ ಯಾವಾಗ್ಲೂ ಎಷ್ಟು ಸಲೀಸಾಗಿ ಮರ್ತು ಬಿಡ್ತೀರಲ್ರು? ಇವತ್ತು ನೋಡಿದ ಫಿಲ್ಮು ಎ ಸರ್ಟಿಫಿಕೇಟ್ ನನಗೆ ಬೇಜಾರಾಯ್ತಾ? ನೋ ಪ್ರಾಬ್ಲಮ್ ಪ್ರಿಯಾ, ನಾಳೆ ಬೇರೆ ಫಿಲ್ಮ್ಗೆ ಹೋಗೋಣ. ಓಕೆ, ಬರ್ತೀನಿ. ಬಾಯ್ ರಾಜೇಂದ್ರ. ಬಾಯ್ ಪ್ರಿಯಾ. ರಾಜು, ಎಲ್ಲ ಹೋಗಿದ್ದೆ? ಕಾಲೇಜ್ಗೆ. ಕಾಲೇಜ್ ಎಷ್ಟು ಗಂಟೆ ಬಿಡ್ತು? 5:30ಗೆ. ಈಗ ಟೈಮ್ ಎಷ್ಟು? 8:30. ಈ 3 ಗಂಟೆ ಕಾಲ ಪಿಕ್ಚರ್ಗೆ ಹೋಗಿದ್ದೆ. ಯಾರ ಜೊತೆ ಪಿಕ್ಚರ್ಗೆ ಹೋಗಿದ್ದೆ? ಪ್ರಿಯಾ ಜೊತೆ. ಮಿಸ್ಟರ್ ರಾಜೇಂದ್ರ, ನಿಮಗೆ 18 ವರ್ಷ ತುಂಬೋಯ್ತಲ್ಲ, ಅದಕ್ಕೆ ನಿಮ್ಮನ್ನ ಮಿಸ್ಟರ್ ರಾಜೇಂದ್ರ ಅಂತ ಕರಿತಾ ಇದ್ದೀನಿ. ಮಿಸ್ಟರ್ ರಾಜೇಂದ್ರ, ನಿನ್ನೆ ಪಾರ್ಕು, ಇವತ್ತು ಸಿನಿಮಾ, ನಾಳೆ ಹುಡುಗಿನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಲಾಡ್ಜ್ಗ? ಲೈ, ನಿನ್ನ ಮುಖನ ಸ್ವಲ್ಪ ಕನ್ನಡಿಲಿ ನೋಡ್ಕೊಳ್ಳೋ. ಇನ್ನು ಸರಿಯಾಗಿ ಮೀಸ ಕೂಡ ಬಂದಿಲ್ಲ, ಅಷ್ಟಲ್ಲಿ ಆ ಹುಡುಗಿನ ಸಿನಿಮಾ ಕರ್ಕೊಂಡು ಹೋಗೋಷ್ಟು ಶೋಕಿನ ನಿನಗೆ? Come on, tell me. ಡ್ಯಾಡಿ, ಪ್ರಿಯಾ ಬೇರೆ ಯಾರು ಅಲ್ವಲ್ಲ? ನನ್ನ ಮಾವನ ಮಗಳು ತಾನೆ. ಅದಕ್ಕೆ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಅವರಿಬ್ರು ಗಂಡ ಹೆಂಡತಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದು ನಾವೇ ತಾನೆ? ಅದು ಒಂದು ಚಿಕ್ಕವನಾಗಿದ್ದಾಗ ನನಗೆ ಬುದ್ಧಿಯಿಂದ ಮಾಡಿದ ಕೆಲಸ. ಅದು ಯಾರಿಂದ? ನಿನ್ನಿಂದ. ಅದು ಈಗ ಆದ್ರೀಗ ಅಂತದ್ ಏನಾಯ್ತು ಅಂತ. ಏನಂದೆ? ಏನಾಯ್ತು ಅಂತ ಕೇಳ್ದೇರಿ. ಈಗ ಏನಾಯ್ತು ಅಂತ ನಿನಗೆ ಗೊತ್ತಿಲ್ಲ?
ನಿನಗೇನು ಗೊತ್ತಿಲ್ಲ. ನಿನ್ನ ತಮ್ಮ ಒಬ್ಬ ಡ್ರಗ್ಸ್ ಸ್ಮಗ್ಲರ್ ಅನ್ನೋದು ನಿನಗೆ ಗೊತ್ತಿಲ್ಲ. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಅವನು ಡ್ರಗ್ಸ್ ಸಪ್ಲೈ ಮಾಡಿದ್ದು ನಿನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಅವನ್ನ ಜೈಲಿಗೆ ಕಳಿಸೋದು ನಿನಗೆ ಗೊತ್ತಿಲ್ಲ. ಮೇಡಮ್ ಆಶಾದೇವಿ ಅವರೇ, ಇದು ಈ ನಿಮ್ಮ ಪುತ್ರ ನಿಮ್ಮ ತಮ್ಮನ ಹಾಗೆ ಒಬ್ಬ ಡ್ರಗ್ಸ್ ಸ್ಮಗ್ಲರ್ ಆಗ್ಬೇಕಂತ ನಿನ್ಗೆ ಇಷ್ಟನಾ? ಇವನೊಬ್ಬ ದೇಶದ್ರೋಹಿ ಆಗ್ಬೇಕಂತ ನಿನ್ಗೆ ಇಷ್ಟನಾ? ಇವನ್ನ ನಾಳೆ ಜೈಲಿಗೆ ಕಳಿಸ್ಬೇಕಂತ ನಿನ್ಗೆ ಇಷ್ಟನಾ? ಕಮ್ ಆನ್, ಟೆಲ್ ಮೀ. ಲುಕ್ ಮೇನ್, ನಿನಗೆ 12 ಗಂಟೆ ಕಾಲ ಟೈಮ್ ಕೊಡ್ತೀನಿ. ಐ ಮೀನ್, ಐ ಆಮ್ ಗೋಯಿಂಗ್ ಟು ಗಿವ್ ಯು 12 hours ಆಫ್ ಟೈಮ್. ನಾಳೆ ಬೆಳಗ್ಗೆ 8:30 ಗಂಟೆಗೆ ನಾನು ಆಫೀಸ್ ಹೋಗೋಕ್ ಮುಂಚೆ ನೀನ್ ನನ್ನ ಹತ್ರ ಬಂದು, ಡ್ಯಾಡಿ ನಾನು ಮಾಡಿದ್ದಲ್ಲ ತಪ್ಪು, ಐ ಆಮ್ ವೆರಿ ಸಾರಿ, ಇನ್ನು ಮುಂದೆ ಆ ಪ್ರಿಯ ಮುಖನ ನೋಡಲ್ಲ ಅಂತ ಹೇಳ್ಬಿಟ್ಟು ನೀನ್ ನನ್ನ ಹತ್ರ ಪ್ರಮಾಣ ಮಾಡಬೇಕು. ದಟ್ ಇಸ್ ಮೈ ಆರ್ಡರ್. ಇಲ್ದೆ ಹೋದ್ರೆ ನೀನ್ ನನ್ನ ಮಗನೇ ಅಲ್ಲ ಅಂತ ಹೇಳಿ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತೀನಿ. ದಟ್ ಇಸ್ ಆಲ್ಸೋ ಮೈ ಆರ್ಡರ್. For more updates, like, comment, subscribe to our channel.